ಬಂಡೆ ಮಹಾಕಾಳಿ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶಶಿಕುಮಾರ್ ಅವರ ವಿರುದ್ಧವಾಗಿ ಹಲ್ಲೆ ಆರೋಪ ಕೇಳಿ ಬಂದಿದ್ದು. ಜೊತೆಗೆ ಶಶಿಕುಮಾರ್ ಅವರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತೇಳಿ ಕೆಂಪೇಗೌಡ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಬಂಡೆ ಮಹಾಕಾಳಿ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶಶಿಕುಮಾರ್ ಇದ್ರು, ಮಾತಾಡ್ಸೋಗ್ತೀನಿ. ಸರ್, ಏನಾಯ್ತು ಸರ್, ಏನು ವಿಚಾರ ಇದು ಅಂತೇಳಿ? ಸರ್, ಮೊದಲನೇದಾಗಿ ನಾವು ಯಾವುದೇ ರೀತಿ ಪಾಸ್ಗಳನ್ನ ಕೊಡ್ತಾ ಇಲ್ಲ. ಪಾಸು ಯಾರಿಗೆ ಅಂದರೆ ಈ ಕೆಲವರು ಈ ದೇವಸ್ಥಾನಕ್ಕೆ ತುಂಬ ದಾನವಾಗಿ ಏನೇನು ಸಹ ಜೀರ್ಣೋದ್ಧಾರ ಕೊಟ್ಟಿದ್ದಾರೋ ಅಂಥವ್ರಿಗೆ ಕಾರ್ಡ್ಗಳನ್ನ ಕೊಟ್ಟಿದ್ದೀವಿ. ಯಾವುದು, ನೀವು ಬಂದು ಈ ತಾಯಿ ಕ್ಷೇತ್ರಕ್ಕೆ ಪೂಜೆ ಪುನಸ್ಕಾರಕ್ಕೆ ಅನುಕೂಲ ಆಗಲಿ ಅಂತ ಕೇಳಿ ಕೊಟ್ಟಿದ್ದೀವಿ. ಇವರು ಅವತ್ತೇನು ಮಾಡಿದ್ರು, ನಮ್ಮ ದಾರಾಬೇಂದ್ರ ಗೆಳೆಯರ ಬಳಗ ಅಲ್ಲಿ ಒಂದು ಬನ್ನಿಮಂಕಳಮ್ಮ ಅಣ್ಣಮ್ಮ ಫಂಕ್ಷನ್ ಮಾಡಿ ಕರೆದ್ರು ನಮ್ಮನ್ನು. ನಾವು ಅವತ್ತು ಅಲ್ಲಿಗೆ ಹೋಗಿದ್ವಿ. ನಾವು ನಮ್ಮ ತಂದೆಯವರು ಹೋಗಿ ಅಲ್ಲಿ ಸನ್ಮಾನದ ಕಾರ್ಯಕ್ರಮ ಇಟ್ಕೊಂಡಿದ್ರು, ಸನ್ಮಾನ ಮಾಡಿದ್ರು. ಅದಾದಮೇಲೆ ಇವರು, ಸ್ವಾಮಿ ನಾವು ಅಲ್ಲಿ ಏರಿಯಾದವರು, ನಾವು ದೇವಸ್ಥಾನಕ್ಕೆ ಬಂದಾಗ ನಮಗೆ ಭಾಳ ತೊಂದರೆ ಆಗುತ್ತೆ ದರ್ಶನಕ್ಕೆ, ಏನಾದ್ರು ಒಂದು ಅನುಕೂಲ ಮಾಡಿಕೊಡಿ ಅಂದರು. ಸರಿ ಆಯಿತು, ಮಾಡಿಕೊಡೋಣ. ಯಾಕಂದರೆ ನಾವು ಇವಾಗ ಇದೆಲ್ಲ ಚರ್ಚೆ ಮಾಡಬೇಕು. ಈ ನಡುವೆ ಅಮ್ಮನ ಸನ್ನಿಧಾನಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಸೊ ನಾವು ಇದನ್ನು ಮುಂದಿನ ವ್ಯವಸ್ಥೆ ಮಾಡ್ತೀವಿ. ಈ ಮುಂದೆ ಪಾಸ್ ಗೀಸ್ ಮಾಡಿದಾಗ ಖಂಡಿತ ನಿಮಗೆ ತಲುಪಿಸ್ತೀವಿ, ತಾವೆಲ್ಲ ನೀವು ಅದನ್ನು ಉಪಯೋಗಿಸ್ಕೋಬೋದು ಅಂತೇಳಿ ನಾವು ಮಾತು ಕೊಟ್ಟು ಬಂದ್ವಿ. ಬಂದ ಮೇಲೆ ಇವರು ಯಾರೋ ಬಬ್ಬಣ್ಣ ಅನ್ನೋರಿಗೆ ಫೋನ್ ನಂಬರ್ ಅಂದರೆ ಈ ರಮೇಶ್ ಅನ್ನೋ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಆ ವ್ಯಕ್ತಿ ರಾತ್ರಿ 1 ಗಂಟೆಗೆ ಫೋನ್ ಮಾಡೋದು. ಆಮೇಲೆ ನಾನು ಇವತ್ತು ಎಷ್ಟು ನಾವು ದುಃಖದಲ್ಲಿದ್ದೀವಿ ಅಂದರೆ, ನಮ್ಮ ಅಕ್ಕನ ಮಗ ಈ ಸೇವೆ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಉತ್ಸವ ಮೂರ್ತಿ ತಲೆಗೆ ಏಟು ಬಿದ್ದು ಬ್ಲಡ್ ಕ್ಲಾಟ್ ಆಗಿ ನಾವು ಆಪ್ರೇಷನ್ ಆಗಿದೆ. ರಂಗದವರಲ್ಲಿ ನಾವು ಅವನ್ನ ಅಡ್ಮಿಟ್ ಮಾಡಿ ಅವನಿಗೆ ಪ್ರಜ್ಞೆ ಇಲ್ದಿರೆ ನಾವು ಅಷ್ಟು ದುಃಖದಲ್ಲಿದ್ದೀವಿ. ನಾನು ಅವ್ರಿಗೆ ಹೇಳಿದೆ, ರಮೇಶ್ ಅನ್ನೋರು ಫೋನ್ ಮಾಡಿದ್ರು, ಅಂದರೆ ಬಬ್ಬ ಅಂದ್ಬಿಟ್ಟು. 8:30 9 ಗಂಟೆಗೆ ಫೋನ್ ಮಾಡಿದ್ದಾರೆ. ಆ ಟೈಮಲ್ಲಿ ಭಾಳ ಕುಡಿದಿದ್ರು. ನಾನು ಹೇಳಿದೆ, ನೋಡಿ ಸ್ವಾಮಿ, ಇವತ್ತೊಂದು 25ನೇ ತಾರೀಕು ಮೇಲೆ ಫೋನ್ ಮಾಡಿ, ಇಲ್ಲ 10ನೇ ತಾರೀಕು ಮೇಲೆ ಮಾಡಿ, ಬಂದರೆ ನಾನು ಮಾಡಿಸ್ಕೊಡ್ತೀನಿ. ಈಗ ನಾನು ಈ ಥರ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ, ಮಾಡಿಸ್ತಾ ಇದ್ರೆ ನಿನಗೆ ಏನು ಮಾಡ್ತೀನಿ ನೋಡು, ನಿನಗೆ ಮಾಡಿಸ್ತೀನಿ, ನಿನಗೆ ಮುಜರಾಯಿಗೆ ಸೇರಿಸಿ ನಿನಗೆ ಕೆಟ್ಟ ಮಾತು, ಅದೆಲ್ಲ ಮಾತುಗಳಿಗೆ ಹೇಳ್ಬಾರ್ದು ಟಿ ವಿನಲ್ಲಿ. ಅಂಥ ಮಾತುಗಳು ಮಾತಾಡಿದ್ದಾನೆ ಮನುಷ್ಯ. ಸರ್, ಅವತ್ತು 24th ಸಂಜೆ ಏನಾಯಿತು ಸರ್? ಅದೇ ಸರ್, 8:00ವರೆಗೆ ನಾನು ಆಸ್ಪತ್ರೆಯಲ್ಲಿದ್ದೆ. ಫೋನ್ ಬಂತು, ಈ ವ್ಯಕ್ತಿ ತುಂಬ ಕುಡಿದು ಬಿಟ್ಟಿದ್ದಾನೆ. ನಾನು ನಂಜಾಂಬ ಅಗ್ರಹಾರ ಬಬ್ಬ. ಯಾ ಬಬ್ಬ ಅಪ್ಪ? ನಾನು ಚಂದ್ರಣ್ಣನ ಅಣ್ಣ ಅಂದರು. ಸರಿ, ಯಾ ಚಂದ್ರಣ್ಣ? ನಾನು ಚಂದ್ರ ಗೊತ್ತಿಲ್ವಾ ನಿನಗೆ ಅಂದರು. ಗೊತ್ತು. ಆಯಿತು, ಏನಾಗಬೇಕು ಹೇಳಿ ಎಂದೆ. ಪಾಸ್ ಬೇಕು ಅಂದರು. ಸರಿ ಆಯಿತು, 25ನೇ ತಾರೀಕು ಮೇಲೆ ಮಾಡಿ ಎಂದೆ. ಪಾಸ್ ಏನಾರು ಕೊಡದೇ ಇದ್ದರೆ ನಿನಗೇನು ಮಾಡ್ಬೇಕು ಮಾಡಿಸ್ತೀನಿ, ನಿನಗೆ ದೇವಸ್ಥಾನನ ಮುಜರಾಯಿಗೆ ಸೇರಿಸಿ ಏನು ಕೊಡಬೇಕು ನಾನು ಮಾಡ್ತೀನಿ. ನನಗೆ ಅವಾಗ ಬೇಜಾರಾಯಿತು. ನಾನೇ ದುಃಖದಲ್ಲಿದ್ದೀನಿ. ಸ್ವಾಮಿ, ನೀವು ಏನು ಮಾಡೋದಿದ್ರು ಮಾಡ್ಕೊಳ್ಳಿ, ನಿಮ್ಮ ಕೈಲಾಗಿದ್ದು ನೀವು ಮಾಡ್ಕೊಳ್ಳಿ, ದಯವಿಟ್ಟು ಫೋನ್ ಮಾಡಬೇಡಿ, ನಾನು ದುಃಖದಲ್ಲಿದ್ದೀನಿ ಅಂದರೆ ನಿನ್ನ ಅಮ್ಮನ, ನಿನ್ನ ಅಕ್ಕನ, ಈ ಥರ ಪದಗಳು ಸ್ಟಾರ್ಟ್ ಮಾಡಿದ್ರು. ನನಗೆ ಅವಾಗ ಬೇಜಾರಾಯಿತು. ನಾನು ಅವಾಗ ಕೇಳಿದೆ, ಎಲ್ಲಪ್ಪ ಇರೋದು ನೀನು, ಯಾರು ನೀನು ಈ ರೀತಿ ಫೋನ್ ಮಾಡೋದಕ್ಕೆ ಎಂದೆ. ನಾನು ನಂಜಾಂಬಾಗರದಲ್ಲಿರೋದು ದಾರಾಬೇಂದ್ರ ಗೆಳೆಯರ ಬಳಗ ಅಂದರು. ಸರಿ ಇರಪ್ಪ, ನಾನು ಅಲ್ಲಿ ಹುಟ್ಟು ಬೆಳೆದಿರೋ, ನಾನು ಆ ಏರಿಯಾ ಲೀಡರ್ಗಳಿಂದ ಪ್ರತಿಯೊಬ್ಬರು ಪ್ರತಿಷ್ಠಿತ ಎಲ್ಲ ಜನಗಳು ನನಗೆ ಗೊತ್ತಿರೋರೆ, ನಾನೇ ಬರ್ತೀನಿ, ನೀನು ಯಾರು, ನಾನು ನಿನ್ನ ಮುಖ ನೋಡಬೇಕು ಅಂತ ಹೋದೆ. ಅಲ್ಲಿ ಹೋದ ತಕ್ಷಣ ನಾವು 3 ಜನ ಹೋಗಿದ್ದು. ಹುಡುಗರು ಅಲ್ಲಿರೋರೆಲ್ಲ, ಶಿಕ್ಷಣ ಯಾಕೆ ನೀವು ಅಂತ ಎಲ್ಲ ಜನ ಬಂದರು. ಇವನು ಅಷ್ಟರಲ್ಲಿ ಪಾರ್ಕಿಂಗಲ್ಲಿ ಔಸ್ಕೊಂಡು ಫೋನ್ ಮಾಡ್ತಾ ಇದ್ದ. ನಾನು ಹೋಗಿ ಕರ್ಕೊಂಡು ಬಂದೆ. ಅವ್ನು ನೋಡಿದ್ರೆ ಹೊಡೆಯೋಕ್ಕೂ ಮನ್ಸು ಬರಲ್ಲ, ಬೈಯೋಕ್ಕೂ ಮನ್ಸು ಬರಲ್ಲ, ಅಂಥರ ವ್ಯಕ್ತಿ ಆಯಪ್ಪ. ನಾನು ಹೇಳಿದೆ, ಅಲ್ಲ ರೀ, ನೀವು ಇಷ್ಟೊಂದು ಕುಡಿದಿದ್ದೀರಿ, ಮೈಯಲ್ಲಿ ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ ನಿಮಗೆ, ನೀವು ಈ ರೀತಿ ಮಾತಾಡೋದು ಸರಿನಾ? ಪಾಸ್ ಬೇಕು ಅಂದರೆ ಬೆಳಗ್ಗೆ ಬಂದು ಕೂತ್ಕೊಳ್ಳಿ ದೇವಸ್ಥಾನದಲ್ಲಿ, ಕೇಳಿ, ಗೌರವವಾಗಿ ಕೇಳಿ, ನಾವು ಇದ್ದರೆ ನಾವು ಮಾಡಿಕೊಡ್ತೀವಿ. ಅದು ಬಿಟ್ಟು ಈ ರೀತಿ ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಮಾಡಿದ್ರಲ್ಲ ಅಂತೇಳಿ ನಾನು ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಸೀದಾ ಸ್ಟೇಷನ್ಗೆ ಹೋದೆ. KG ನಗರ ಸ್ಟೇಷನ್ಗೆ ಹೋಗಿ ಇವ್ರ ಮೇಲೆ NCR ಮಾಡಿಸ್ಬಿಟ್ಟು ನಮ್ಮ ಸಾಹೇಬ್ರಿಗೆ ಹೇಳಿದೆ, ಸರ್ ನೋಡಿ ಈ ಥರ ಬೈತಾ ಇರ್ತಾರೆ, ದಯವಿಟ್ಟು ಏನೋ ಬುದ್ಧಿ ಹೇಳಿ, 1-2 ಡೇಟ್ ಹೊಡೆದು ಕಳಿಸಿ, ಇಲ್ಲ ಏನಾರು 1-2 ಬುದ್ಧಿ ಹೇಳಿ ಅಂತ. ಅಲ್ಲಿ ನಾನು ಮಾಡಿರೋದು ಇಷ್ಟು ನಿಜ. ಇದ್ರ ಮೇಲೆ ಯಾವುದೇ ರೀತಿ ಅವ್ರು ಏನು ಆರೋಪ ಹೊರಿಸ್ತಾ ಇದ್ದಾರೆ ಅಥವಾ ಏನು ಮಾತಾಡಿದ್ದಾರೆ ಇನ್ನೂ ನನಗೇನು ಗೊತ್ತಿಲ್ಲ. ನಾನು ಇವಾಗ, ಯಾಕಂದರೆ ಇನ್ನೂ ಆಸ್ಪತ್ರೆಯಿಂದ ಇವಾಗ ಬಂದೆ, ಇನ್ಮೇಲೆ TV ನೋಡಿ ಅಥವಾ ಏನು ನೋಡಿ ನಾನು ವಿಚಾರ ಮಾಡಬೇಕು. ನಾನು ಇವಾಗ ನಮ್ಮ ಸಾಹೇಬ್ರನ್ನ ಮೀಟ್ ಮಾಡ್ತೀನಿ, ಪೊಲೀಸವ್ರನ್ನ, ಅಲ್ಲಿ ಏನು ನಡೆದಿದೆ ವಿಚಾರಿಸ್ಕೊತೀನಿ. ಥ್ಯಾಂಕ್ ಯು. ಕೆಲವು ಕಡೆ ಸರ್, ಸ್ಟಾರ್ ನಟ ಅಂತೇಳಿ, ಸ್ಟಾರ್ ನಟನ ಆಪ್ತ ಕಿಡ್ನಾಪ್ ಮಾಡಿದ್ರು, ಹಲ್ಲೆ ಮಾಡಿದ್ರು ಅಂತೇಳಿ ಸುದ್ದಿ ಆಗ್ತಿದೆ ಸರ್, ಅದಕ್ಕೆ ಹೇಳ್ತೀರಿ? ಸರ್, ಇದು ಬನ್ನಿಮಂಕಳಮ್ಮ ದೇವಸ್ಥಾನ ಅಂದರೆ ಎಲ್ಲರಿಗೂ ಸೇರಿದ್ದು. ಒಂದೇ ಜಾತಿ, ಒಂದೇ ಧರ್ಮ ಅಥವಾ ಒಂದೇ ಪಕ್ಷ ಅಥವಾ ಒಬ್ಬ ಸೆಲೆಬ್ರಿಟಿ ಅನ್ನೋದು ಏನಿಲ್ಲ. ದರ್ಶನ್ ಸಾರು ನನಗೆ ಸ್ನೇಹಿತರು. ಯಾಕೆ, ಬನ್ನಿಮಂಕಳಮ್ಮ ದೇವಸ್ಥಾನಕ್ಕೆ ಇವನು ಪೂಜಾರಿ, ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾನೆ ಅಂತ ಅವರು ನಮ್ಮನ್ನ ಭಾಳ ಪ್ರೀತಿಸ್ತಾರೆ. ಇದು ದರ್ಶನ್ ಸರ್ ಫೋಟೋನ ಇವ್ರು ಹಾಕ್ಕೊಂಡು ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಸೆಲೆಬ್ರಿಟಿಗಳು ಬರ್ತಾರೆ, ಪ್ರತಿಯೊಬ್ಬರಿಗೂ ನಾನು ಬೇಕಾಗಿರೋನೆ. ಪ್ರತಿಯೊಬ್ಬರು ಬನ್ನಿಮಂಕಳಮ್ಮ ದೇವಸ್ಥಾನನ ಪ್ರೀತಿಸ್ತಾರೆ, ಪ್ರತಿಯೊಬ್ಬರು ಈ ಅಮ್ಮನಿಂದ ಪೂಜೆ ಆಶೀರ್ವಾದ ಪಡ್ಕೊಳ್ತಾರೆ. ಸೊ ಎಲ್ಲರೂ ನಮಗೆ ಅನುಕೂಲ ಇದ್ದಾರೆ. ಆದರೆ ಇವರು TV ಅವರು ದರ್ಶನ್ ಸರ್ ಹೆಸರು ತೊಗೊಂಡು ನಮ್ಮನ್ನು ಈ ರೀತಿ ತಪ್ಪು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಬೇರೆ ಥರ ಕ್ರಮ ತಗೊಳ್ಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಬಂಡೆ ಮಹಾಕಾಳಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶಶಿಕುಮಾರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.